BK ಹರಿಪ್ರಸಾದ್ ಸಾಹೇಬ್ರ ಪದಗ್ರಹಣ ಕಾರ್ಯಕ್ರಮ. BK ಹರಿಪ್ರಸಾದ್ ಅವರು ಅತ್ಯಂತ ಕಾಂಗ್ರೆಸ್ ಪಕ್ಷದ ಅನುಭವಿ ನುರಿತ ರಾಜಕಾರಣಿ. ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ 25 ಜಿಲ್ಲೆಗಳ ಉಸ್ತುವಾರಿಗಳನ್ನು ವಹಿಸಿಕೊಂಡವರು. AICC ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬಹು ದಿನಗಳ ನಂತರ ಅವರ ಅನುಭವನ ಇವತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದೆಲ್ಲ ನಮಗೆಲ್ಲ ತುಂಬ ಸಂತೋಷದ ಸುದ್ದಿಯಾಗಿದೆ. ಮುಂದಿನ 28ನೇ ವರ್ಷದಲ್ಲಿ ನೂತನವಾಗಿ ಎಲೆಕ್ಷನ್ ನಡೀತಕ್ಕಂಥ ನಮ್ಮ ಸರ್ಕಾರ ಬರಲಿಕ್ಕೆ ಅವರು ತುಂಬ ಅನುಭವಸ್ಥರು. ಕಾರ್ಯಕರ್ತರಿಗೆ ಹುರಿದುಂಬಿಸಿ ಅವರು ಪಕ್ಷ ಕಟ್ಟಲಿಕ್ಕೆ ಸಮರ್ಥರಾಗಿದ್ದಾರೆ ಅಂತ ಹೇಳ್ತೀನಿ. ಹಾಗೆ ನಮ್ಮ DK ಶಿವಕುಮಾರ್ ಸಾಹೇಬರು ಅವರ ಸಾರಥ್ಯದಲ್ಲಿ, ಅವರ ನಾಯಕತ್ವದಲ್ಲಿ 136 ಜನಗಳ MLAಗಳು, ಶಾಸಕರು ಆಯ್ಕೆಯಾಗಿದ್ದರು. ಈ ರಾಜ್ಯದ ನಾಡಿನ ಜನತೆ ನಮ್ಮ DK ಶಿವಕುಮಾರ್ ಅವರ ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ. ಈಗ ಅವ್ರನ್ನ CM ಆಗಿ ಪದಗ್ರಹಣ ಮಾಡಿದ್ದಾರೆ. CM ಆಗಿ ಮುಂದಿನ ದಿನಗಳಲ್ಲಿ 2028ಕ್ಕೂ ನಾವೇ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಅವರೇ CM ಆಗ್ತಾರೆ. ಇವರಿಬ್ಬರ ಜೋಡಿ ಅಪರೂಪದ ಜೋಡಿ. ನಮ್ಮ ಹರಿಪ್ರಸಾದ್ ಅವರು ಸಂಘಜೀವಿ, ಸಂಘಟನಾ ಚಿತ್ರ. ನಾವು ಈಗ ಏನಂದರೆ KPCC ಕಾರ್ಮಿಕ ವಿಭಾಗದ ಪುಟ್ಟಸ್ವಾಮಿಗೌಡರು ರಾಜ್ಯಾಧ್ಯಕ್ಷರ ಪರವಾಗಿ KG ಮೋಹನ್ ಕುಮಾರ್ ರಾಜ್ಯ ಉಪಾಧ್ಯಕ್ಷ, ಹಾಗೂ ನಮ್ಮ ದಕ್ಷಿಣ ಜಿಲ್ಲೆಯ ಸತ್ಯನಾರಾಯಣವರಿದ್ದಾರೆ ಅಧ್ಯಕ್ಷರು. ನಮ್ಮೆಲ್ಲರ ಪರವಾಗಿ ಈ ನಾಡಿನ ಜನತೆಗೆ ನಾವು ಸ್ವಾಗತ ಬಯಸ್ತೇವೆ. ಮಂತ್ರಿಗಳಿಗೆ ನಾವು ಏನು ಹೇಳೋದು ಅವಶ್ಯಕತೆ ಇಲ್ಲ ಸರ್. ಯಾಕಂತಂದರೆ ಅವರು ಮೊದಲಿಂದನೂ ಕೂಡ ಸಣ್ಣ ಒಂದು ಏನಂತಂದರೆ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಕಾರ್ಯಕರ್ತರನ್ನು ಯಾವ ರೀತಿಯಾಗಿ ನಾವು ಕರ್ಕೊಂಡು ಹೋಗಬೇಕು ಮತ್ತು ಜನರಿಗೆ ಯಾವ ರೀತಿಯಾಗಿ ಸೌಕರ್ಯಗಳನ್ನು ಒದಗಿಸ್ಬೇಕಂತ ನಾವು ಒಂದು ಎಲ್ಲ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸೌಕರ್ಯ ಒದಗಿಸ್ತಾರ ಅಂತಂದು ಹೇಳ್ತಾ ನಾನು ಅವರಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಸರ್.